ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲೀ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತೈತ್ತಿರೀಯೋಪನಿಷತ್ತಿನ ಕೃಷ್ಣ ಯಜುರ್ವೇದಕ್ಕೆ ಸೇರಿರತಕ್ಕಂತಹ ತೈತ್ತಿರೀಯೋಪನಿಷತ್ತಿನ 2ನೆಯವಲ್ಲಿ ಆನಂದವಲ್ಲಿ, ಅದರಲ್ಲಿ ಮೊಟ್ಟ ಮೊದಲನೆಯ ಅನುವಾಕವನ್ನು ನಾವು ಈಗ ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಇದು ಯಾವುದಿದು? ಇದು ಒಂಥರ ಉಪಸಂಹಾರ ರೂಪವಾಗಿರ್ತಕ್ಕಂತಹ ಭಾಗ. ಏನು ಅಂತಂದರೆ ನೋಡಿ, ಬ್ರಹ್ಮವಿದಾಪ್ನೋತಿ ಪರಂ ಎಂಬ ಸೂತ್ರರೂಪವಾದ ವಾಕ್ಯದಲ್ಲಿ ಏನು, ಅದರ ಅರ್ಥ ಏನು, ಅದರ ಅಂತರಾರ್ಥ ಏನು, ಪರಂ ಅಂತಂದ್ರೆ ಏನು, ಆಪ್ನೋತಿ ಅಂದ್ರೇನು, ಇವೆಲ್ಲವನ್ನೂ ಕೂಡ ಹೇಳಿದ್ದಾಯಿತು. ಇದು ಹೇಗೆ ಹೇಳಿತ್ತು? ಇದು ಸೂತ್ರಭೂತವಾಗಿ ಹೇಳಿತ್ತು. ಇಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಎಂಬ ವಾಕ್ಯದಿಂದ ಸೂತ್ರ ರೂಪದಿಂದ ಏನು ಹೇಳಿದ್ದರೋ ಅದನ್ನೇ ಮಂತ್ರದಲ್ಲಿ ಎಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿ ಬ್ರಹ್ಮಣ ವಿಪಶ್ಚಿತೇತಿ ಎಂಬಲ್ಲಿಯವರೆಗೆ ಈ ಬ್ರಹ್ಮವಿದಾಪ್ನೋತಿ ಪರಂ ಎಂಬ ವಾಕ್ಯದ ಅರ್ಥವನ್ನ ಸಂಕ್ಷೇಪವಾಗಿ ಈ ಮಂತ್ರದಲ್ಲಿ ಹೇಳಿದ್ರು. ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿದ್ದು ಅದೇ ಅರ್ಥನೇ, ಆದರೆ ಅಲ್ಲಿ ಸೂತ್ರ ರೂಪವಾಗಿ ಹೇಳಿದರು. ಆದರೆ ಅದು ಅರ್ಥವಾಗೋದು ಬಹಳ ಕಷ್ಟ. ಸೂತ್ರ ರೂಪ, ಅದು ಬಹಳ ಸಂಕ್ಷಿಪ್ತವಾದ ರೂಪ. ಅದಕ್ಕೆ ವಿವರಣೆ ಬೇಕು, ವ್ಯಾಖ್ಯಾನ ಬೇಕು. ಹಾಗಾಗಿ ಶ್ರುತಿಯೇ ಏನಂತ ಹೇಳಿತು? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದನ ಹಿತಂ ಗುಹಾಯಾಮ್ ಅಂತ ಹೇಳಿ ಬ್ರಹ್ಮಣ ವಿಪಶ್ಚಿತೇತಿ ಅಂದ್ಬಿಟ್ಟು ಸೋಷ್ಟುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ ಅಂದ್ರೇನು? ವಿಪಶ್ಚಿತ ಬ್ರಹ್ಮಣ ಸಹ ಸರ್ವಾನ್ ಕಾಮಾನ್ ಅಶ್ನುತೆ. ಅಂದರೆ ವಿಪಶ್ಚಿತ್ತಾದ ಬ್ರಹ್ಮದ ಜೊತೆಯಲ್ಲಿ ಇವನು ಎಲ್ಲ ಕಾಮಗಳನ್ನು ಕೂಡ ಒಟ್ಟಿಗೆ ಅನುಭವಿಸುತ್ತಾನೆ ಅಂತ ಹೇಳಿದಾಗ ಏನು ಇದರ ಅರ್ಥ ಅಂತ ಅನ್ನುವುದನ್ನು ಕೂಡ ಹೇಳಿದ್ರು. ಬ್ರಹ್ಮಣ ಸಹ, ವಿಪಶ್ಚಿತ ಬ್ರಹ್ಮಣ ಸಹ ಅಂತ ಹೇಳಿದ್ದಾರೆ. ಕೇವಲ ಬ್ರಹ್ಮ ಅಲ್ಲ, ವಿಪಶ್ಚಿತ ಬ್ರಹ್ಮಣ. ವಿಪಶ್ಚಿತ ಅಂತಂದ್ರೇನು? ಜ್ಞಾನಿನ ಅಂತಕ್ಕಂಥ. ಏನು ಜ್ಞಾನ ಅಂದರೆ ಅನನ್ಯತ್ವ, ಅದ್ವಿತೀಯತ್ವ. ಅಂದರೆ ಬ್ರಹ್ಮಕ್ಕಿಂತ ಬೇರೆಯ ಇಲ್ಲದೆ ಇವನು ಬ್ರಹ್ಮವೇ ಆಗಿಬಿಟ್ಟು ಎಲ್ಲ ಕಾಮವನ್ನು ಅನುಭವಿಸುತ್ತಾನೆ ಒಟ್ಟಿಗೆ ಅಂತಂದ್ರೇನು? ಆ ಕಾಮವಾದರೂ ಕೂಡ ಬ್ರಹ್ಮಕ್ಕಿಂತ ಬೇರೆ ಇಲ್ಲ ಅಂತ ಹೇಳಿ ಬ್ರಹ್ಮಕ್ಕೆ ಅನಂತ್ಯವನ್ನು ಹೇಳಿದ್ರು. ಇಷ್ಟನ್ನೂ ಕೂಡ ಏನಿಲ್ಲಿ ಆ ಸೂತ್ರ ರೂಪವಾಗಿ ಹೇಳಿದ್ದನ್ನು ಸಂಕ್ಷೇಪವಾಗಿ ಇಲ್ಲಿ ಹೇಳಿದರು. ಬ್ರಹ್ಮಣ ವಿಪಶ್ಚಿತೇತಿ, ಸೋಷ್ಠತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ
ಅಂತ ಹೇಳಿಬಿಟ್ಟು ಸ್ವಲ್ಪ ಅದನ್ನು ವಿವರ ಕೊಟ್ಟರು, ಸಂಕ್ಷೇಪವಾದ ವಿವರಣೆಯನ್ನು ಕೊಟ್ಟರು. ಈ ಸಂಕ್ಷೇಪವಾದ ವಿವರಣೆಯನ್ನು ಕೊಟ್ಟ ಮೇಲೆ ಏನಾಯಿತು? ಎಲ್ಲವನ್ನು, ಎಲ್ಲ ಕಾಮಗಳನ್ನು ಒಟ್ಟಿಗೆ ಅನುಭವಿಸುತ್ತಾನೆ ಅಂತ ಎಲ್ಲ ಹೇಳಿ, ಅದು ಬ್ರಹ್ಮದ ಜೊತೆಯಲ್ಲಿ, ಅದೇನು ಬ್ರಹ್ಮದ ಜೊತೆಯಲ್ಲಿಯೇ ಅಂದರೆ ಬ್ರಹ್ಮಸ್ವರೂಪದಿಂದಲೇ ತಾನೇ ಬ್ರಹ್ಮವಾಗಿ ಅಂತ ಅರ್ಥ ಅಂತ ಹೇಳಿ, ಈ ಎಲ್ಲ ಕಾಮಗಳು ಕೂಡ ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲ ಅಂತ ಹೇಳಿ, ಈ ಬ್ರಹ್ಮಕ್ಕೆ ಏನು ಹೇಳಿದ್ರು? ಸರ್ವಗತತ್ವ, ಅದು ಎಲ್ಲವನ್ನೂ ವ್ಯಾಪಿಸಿದೆ, ಮತ್ತು ಇದಕ್ಕೆ ಕೊನೆ ಅಂತಕ್ಕಂಥದ್ದು ಇಲ್ಲ. ಏನು ಈಗ ವ್ಯಾಪಿಸಿದೆ, ನಾಳೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ, ಅದಕ್ಕೆ ಆನಂತ್ಯವನ್ನು ಹೇಳಿದರು. ಈಗ ಈ ಅನಂತ್ಯ ಅಂತಕ್ಕಂಥದ್ದು ಹೇಗೆ ಇದು ಅಂದರೆ, ಈ ಲೌಕಿಕ ದೃಷ್ಟಿಯಿಂದಲೂ ಕೂಡ ನೋಡೋದಾದರೆ ಅನಂತ್ಯ ಎಂಬತಕ್ಕಂಥದ್ದು 3 ವಿಧವಾಗಿದೆ. ಒಂದು ದೇಶತಃ ಅನಂತ್ಯ ಅಂತಕ್ಕಂಥದ್ದು, ಒಂದು ಕಾಲತಃ ಅನಂತ್ಯ ಅಂತಕ್ಕಂಥದ್ದು, ಒಂದು ವಸ್ತುತಃ ಅನಂತ್ಯ ಅಂತಕ್ಕಂಥದ್ದು. ದೇಶತಃ ಅನಂತ್ಯ ಅಂತಕ್ಕಂಥದ್ದು ಹೇಗೆ? ಈ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೇಳಿರೋದ್ರಿಂದ ಆಕಾಶಕ್ಕೆ ಅಂತ್ಯ ಅಂತ ಅನ್ನೋದು ಇಲ್ಲ. ಹಾಗಾಗಿ ಏನು, ಅದು ಅನಂತ ಅಂತನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆಕಾಶ ಇಲ್ಲದೆ ಇರತಕ್ಕಂಥ ಜಾಗವೇ ಇಲ್ಲ. ಹಾಗಾಗಿ ದೇಶತಃ ಅದು ಅನಂತವಾಗಿದೆ. ಹೀಗೆ ದೇಶತಃ ಅನಂತವಾಗಿರುವ ಆಕಾಶಕ್ಕೂ ಕೂಡ ಕಾರಣವಾಗಿರುವ ತತ್ವ ಏನಾಗಿರಬೇಕು? ಅದು ಕೂಡ ದೇಶತಃ ಅನಂತವಾಗಿಯೇ ಇರಬೇಕು. ಯಾಕೆ? ಅದು ಒಂದು ವೇಳೆ ಅನಂತವಾಗಿಲ್ಲದೆ ಅದು ಅಂತ್ಯವನ್ನು ಉಳ್ಳದ್ದಾಗಿದ್ದು ಬಿಟ್ಟರೆ ಆವಾಗ ಏನಾಗುತ್ತೆ? ಅದು ಕಾರಣ ಅಂತ ಆಗುತ್ತಾ? ಅದು ಅಲ್ಲದೆ ಈ ಅಂತ್ಯವುಳ್ಳದ್ದಾಗಿರುವ ಒಂದು ಪದಾರ್ಥದಿಂದ ಅನಂತ್ಯವಾಗಿರ್ತಕ್ಕಂಥ ಪದಾರ್ಥ ಹುಟ್ಟೋ ಸಾಧ್ಯವೇ ಇಲ್ಲ. ಆದ್ದರಿಂದ ಅದೂ ಕೂಡ ಯಾಕೆ? ಆಕಾಶಕ್ಕೂ ಕಾರಣವಾಗಿರುವುದರಿಂದ ಆಕಾಶವೇ ದೇಶತಃ ಅದು ಅನಂತ್ಯ ಅಂತಕ್ಕಂಥದ್ದು ಇದೆ. ಅದಕ್ಕೆ ಕಾರಣವಾಗಿರತಕ್ಕಂಥ ಬ್ರಹ್ಮಕ್ಕೂ ದೇಶದ ದೃಷ್ಟಿಯಿಂದ ಅನಂತ್ಯ ಅಂತ ಹೇಳೋದೇನಿದೆ ಕಾರಣ ಅಂತ ಹೇಳಿ, ಮತ್ತೆ ಅದು ಕಾಲತಃ ಕಾಲತಃ ಅಂತಕ್ಕಂಥದ್ದಕ್ಕೆ ಅದಕ್ಕೂ ಕೂಡ ಹೇಳಿದೆ. ಯಾಕೆ? ಕಾಲತಃ ಒಂದು ಅನಂತ್ಯ ಅಂತಕ್ಕಂಥದ್ದು ಯಾತಕ್ಕೆ ಹೊಂದುತ್ತೆ ಸ್ವಾಮಿ? ಎಲ್ಲ ಕಾರ್ಯಕ್ಕೂ ಹೊಂದುತ್ತೆ. ಕಾರ್ಯವಾಗಿದ್ದರೆ ಯಾವುದಾದ್ರೂ ಒಂದು ಪದಾರ್ಥ ಅದು ಕಾರ್ಯ ಅಂತ ಆಗಿದ್ದರೆ ಅದು ಕಾಲತಃ ಅನಂತ್ಯ. ಆ ಪದಾರ್ಥ ಕಾರ್ಯವಾಗಿದೆ, ಅದು ಇವಾಗ ಇರುತ್ತೆ, ನಾಳೆ ಇರೋದಿಲ್ಲ. ಮಡಕೆ ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಕುಡಿಕೆ ನಾಳೆ ಇರುತ್ತೆ, ಇವತ್ತಿಲ್ಲ. ಬಟ್ಟೆ ಇವತ್ತಿರುತ್ತೆ, ನಾಳೆ ಹರಿದು ಹೋಗ್ಬಿಡುತ್ತೆ. ಹೌದು ತಾನೆ? ಹೀಗೆ ಕಾರ್ಯವಾದದ್ದಕ್ಕೆ ಈ ಒಂದು ಕಾಲತಃ ಅನಂತ್ಯ ಅಂತಕ್ಕಂಥದ್ದು ಇದೆ. ಆದರೆ ಬ್ರಹ್ಮ ಕಾರ್ಯವಲ್ಲ, ಅದು ಕಾರಣವಾಗಿರುವುದರಿಂದ ಕಾಲತಃ ಅನಂತ್ಯ ಅಂತಕ್ಕಂಥದ್ದು ಬ್ರಹ್ಮಕ್ಕೆ ಇದ್ದೇ ಇದೆ. ಕಾಲತಃ. ಮತ್ತು ಇನ್ನು ವಸ್ತುತಃ ಅನಂತ್ಯ ಅಂತಕ್ಕಂಥದ್ದು ಏನು? ವಸ್ತುತಃ ಅನಂತ್ಯ ಅಂತಂದರೆ ಬ್ರಹ್ಮಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಸ್ವತಂತ್ರವಾದ ಇನ್ನೊಂದು ಎರಡನೇ ವಸ್ತು ಎಂಬುದು ಎಲ್ಲೂ ಇಲ್ಲ. ಹಾಗೊಂದು ವೇಳೆ ಇದ್ದಿದ್ರೆ ವಸ್ತುತಃ ಅದಕ್ಕೆ ಅಂತ್ಯ ಅನ್ನೋ ಇರ್ತಾ ಇತ್ತು. ಏನ್ರಿ, ಬ್ರಹ್ಮ ಇದಾಗಿದೆ, ಇದಲ್ಲ. ಹೌದು ತಾನೆ? ಇದಾಗಿದೆ ಬ್ರಹ್ಮ, ಇದು ಆದರೆ ಇದಲ್ಲ. ಏನಾಗಿದೆ? ಇದು ಸರಿ ಕಣ್ರಿ, ಇದು ಮಡಕೆ, ಆದರೆ ಏನಲ್ಲ, ಇದು ಬಟ್ಟೆ ಅಲ್ಲ. ಅದು ಬಟ್ಟೆ ಆದರೆ ಮಡಕೆ ಅಲ್ಲ. ಹೀಗೆ ಪದಾರ್ಥಗಳು ಒಂದನ್ನೊಂದು ಬೇರೆಯಾಗಿದ್ದರೆ ಆಗ ವಸ್ತುತಃ ಈ ವಸ್ತು ಅಲ್ಲ ಕಣ್ರಿ, ಇದು ಆ ವಸ್ತು ಅಂತ ಹೇಳ್ಬೋದಾಗಿತ್ತು. ಆದರೆ ಬ್ರಹ್ಮಕ್ಕಿಂತ ಭಿನ್ನವಾಗಿ ಬೇರೆಯ ಪದಾರ್ಥ ಎನ್ನುವುದೇ ಇಲ್ಲ. ಬ್ರಹ್ಮ ಭಿನ್ನ ವಸ್ತ್ವಂತರಾಭಾವಾತ್ ಮುಂದೆ ಹೇಳ್ತಾರೆ ಅದನ್ನ ಇವಾಗ. ಹಾಗಾಗಿ ಅನಂತ್ಯ ಅಂತಕ್ಕಂಥದ್ದು ಹೀಗೆ ದೇಶತಃ ಕಾಲತಃ ವಸ್ತುತಃ ಅನಂತ್ಯ ಅಂತಕ್ಕಂಥದ್ದು ಹೇಳ್ತಾರೆ. ಅದನ್ನೇ ಇಲ್ಲಿ ಈಗ ಹೇಳ್ತಾ ಇದ್ದಾರೆ. ನೋಡೋಣ ಅದನ್ನ, ಆ ಭಾಗವನ್ನು ಈಗ ನೋಡೋಣ. ಮುಂದುವರೆದು ಏನು ಹೇಳ್ತಾರೆ? 112ನೇ ಭಾಷ್ಯ ಭಾಗ.
ಕಥಂ ಪುನಃ ಸರ್ವ ಅನನ್ಯತ್ವಂ ಬ್ರಹ್ಮಣಃ ಇತಿ. ನೋಡಿ, ನೀವೇನು ಹೇಳಿದ್ರಿ? ವಸ್ತುತಃ ಬ್ರಹ್ಮಕ್ಕೆ ಅನಂತ್ಯವನ್ನು ಹೇಳಿದ್ರಿ. ವಸ್ತುತಃ ಇದು ಅನಂತವಾಗಿದೆ ಅಂತ. ವಸ್ತುತಃ ಅನಂತವಾಗಿದೆ ಏನರ್ಥ? ಬ್ರಹ್ಮಕ್ಕಿಂತ ಭಿನ್ನವಾದ ಇನ್ನೊಂದು ಎರಡನೇ ವಸ್ತು ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರಿ. ಏನು? ಎಲ್ಲಕ್ಕಿಂತಲೂ ಇದು ಅನನ್ಯವಾಗಿದೆ, ಇದಕ್ಕಿಂತ ಭಿನ್ನವಾದ ಇನ್ನೊಂದು ಇಲ್ಲ, ಅನನ್ಯ ಇದು. ಹೀಗೆ ಅನನ್ಯತ್ವವನ್ನು ಹೇಳಿದಾಗ ಹೇಗೆ ಹೊಂದುತ್ತೆ ಬ್ರಹ್ಮಕ್ಕೆ ಅನನ್ಯತ್ವ ಅಂತಕ್ಕಂಥದ್ದು ಅಂದರೆ ಅದಕ್ಕೆ ಹೇಳ್ತೇವೆ ಅಂಥೇಳಿ ಉಚ್ಯತೆ. ಯಾಕೆ ಅಂದರೆ ಸರ್ವ ವಸ್ತು ಕಾರಣತ್ವಾತ್, ಸರ್ವೇಷಾಂ ವಸ್ತುನಾಂ ಕಾರಣತ್ವಾತ್. ಎಲ್ಲ ವಸ್ತುಗಳಿಗೂ ಕೂಡ ಈ ಬ್ರಹ್ಮ ಎಂಬತಕ್ಕಂಥದ್ದು ಕಾರಣವಾಗಿದೆ. ಆದ್ದರಿಂದ ಏನು? ಕಾರಣ ಎಂಬತಕ್ಕಂಥದ್ದು ಯಾವುದಿದ್ದಾಗ ಕಾರ್ಯ ಎಂಬತಕ್ಕಂಥ ತತ್ವ ಕಾರಣವನ್ನು ಬಿಟ್ಟು ಇರುವುದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಬ್ರಹ್ಮ ಎಲ್ಲದಕ್ಕೂ ಕೂಡ ಏನೇನು ತೋರ್ತಾ ಇದೆ, ದೃಷ್ಟ ಅದೃಷ್ಟ ಎಲ್ಲವೂ ಕೂಡ ಇದಕ್ಕೆ ಕಾರಣವಾಗಿದೆ ಬ್ರಹ್ಮ ಅಂತ ಹೇಳಿದ ಮೇಲೆ ಆ ಎಲ್ಲ ಕಾರ್ಯಗಳೂ ಕೂಡ ಬ್ರಹ್ಮಕ್ಕಿಂತ ಭಿನ್ನವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಕಾರಣಕ್ಕಿಂತ ಭಿನ್ನವಾಗಿ ಕಾರ್ಯ ಇರುತ್ತದೆ ಎಂಬುದು ಯಾರೂ ಕಂಡಿಲ್ಲ, ಮತ್ತೆ ಹೊಂದುವುದೂ ಇಲ್ಲ. ಇದು ಸರ್ವವಸ್ತು ಕಾರಣತ್ವಾತ್ ಏನಾಗಿದೆ? ಸರ್ವ ಅನನ್ಯತ್ವಂ ಬ್ರಹ್ಮಣ. ಸರ್ವೇಷಾಂ ಹಿ ವಸ್ತುನಾಂ ಕಾಲಾಕಾಶಾದೀನಾಂ ಕಾರಣಂ ಬ್ರಹ್ಮ. ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಎಲ್ಲ ವಸ್ತುಗಳು, ವಸ್ತು ಯಾವುದದು? ಆ ಕಾಲಾಕಾಶಾದೀನಾಂ, ಕಾಲ ಆಕಾಶ ಇವೆಲ್ಲದಕ್ಕೂ ಕೂಡ ಇದು ಕಾರಣವಾಗಿದೆ ಅಂತ ಹೇಳಿಬಿಟ್ಟು ಕಾರ್ಯಾಪೇಕ್ಷೆಯ ವಸ್ತುತಃ ಅಂತವತ್ವಮಿತಿ ಚೇತ್. ಅಲ್ಲ ಸ್ವಾಮಿ, ಕಾರಣ ಬಿಟ್ಟು ಕಾರ್ಯ, ಕಾರಣವನ್ನು ಬಿಟ್ಟಿರೋದಿಲ್ಲ, ಅವೆಲ್ಲ ಸರಿನೇ. ಆದರೆ ಕಾರ್ಯದ ದೃಷ್ಟಿಯಿಂದ ಏನು ಬ್ರಹ್ಮಕ್ಕೆ ಅನಂತ ಅಂತ ಹೇಳ್ಬಹುದಲ್ಲ ಅಂತ ಹೇಳಿದ್ರು. ಯಾತಕ್ಕೆ, ಹೇಗಿದು ಅಂತಂದರೆ ನೋಡಿ, ಈಗ ಮಣ್ಣು ಎಂಬತಕ್ಕಂಥದ್ದು ಕಾರಣ ಹೌದಾನೆ. ಅದು ಮಡಕೆ, ಕುಡಿಕೆ, ಶಾವೆ, ಹಣತೆ, ಮತ್ತೊಂದು ಇವ್ಯಾವುದಕ್ಕೂ ಎಲ್ಲದಕ್ಕೂ ಕೂಡ ಕಾರಣವಾಗಿದೆ ಮಣ್ಣು ಅಂತಕ್ಕಂಥದ್ದು. ಹಾಗಾಗಿ ಮಣ್ಣು ಏನಾಗಿದೆ? ಆ ಮಡಿಕೆ, ಕುಡಿಕೆ, ಶ್ರಾವಗಳಿಂದ ಬೇರೆಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಕಾರ್ಯ ಅದು ಕಾರಣಕ್ಕಿಂತ ಬೇರೆಯಾಗಿರುವುದಕ್ಕೆ ಸಾಧ್ಯವಿಲ್ಲ. ಹೌದು ತಾನೆ? ಆಯಿತು. ಆದರೆ ಕಾರ್ಯದೃಷ್ಟಿಯಿಂದ ಇವಾಗ ಕಾರಣತ್ವ ಇತ್ತು, ಯಾವುದು? ಮಣ್ಣು ಅಂತಕ್ಕಂಥದ್ದು ಇತ್ತು. ಮಣ್ಣು ಎಂಬತಕ್ಕಂಥದ್ದು ಯಾವಾಗ ಅದು ಮಡಕೆಯಾಗಿ ಮಾರ್ಪಟ್ಟಿತೋ, ಅಂದ್ರೇನು? ಕಾರ್ಯವಾಗಿ ಮಾರ್ಪಟ್ಟಿತೋ. ಇದು ನೋಡಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕಿದ್ನ. ಮಣ್ಣು ಎಂಬತಕ್ಕಂಥದ್ದು ಕಾರಣ ಇತ್ತು, ಅದು ಯಾವಾಗ ಕಾರ್ಯವಾಗಿ ಅದು ಬದಲಾವಣೆ ಆಯಿತು, ವಿಕಾರವಾಯಿತು, ಆವಾಗ ಆ ಮಣ್ಣಿಗೆ ಏನಾಯಿತು? ಅಂತ್ಯ ಎಂಬತಕ್ಕಂಥದ್ದು ಬಂತು. ಮಣ್ಣು ಇಲ್ಲ ಅಲ್ಲಿ. ಮಣ್ಣು ಅಂತ ಯಾರು ಹೇಳೋದಿಲ್ಲ. ಅದನ್ನೇನು ಹೇಳ್ತಾರೆ? ಮಡಿಕೆ ಅಂತ ಹೇಳ್ತಾರೆ. ಮಣ್ಣು ಹೇಳೋದು. ಮಣ್ಣೇನಾಯಿತು? ಮಣ್ಣಿಗೆ ಅಂತ್ಯ ಬಂದ್ಬಿಡ್ತು. ಯಾವಾಗ ಮಡಕೆ ಎಂಬ ಕಾರ್ಯವು ಮಣ್ಣಿನಿಂದ ಉಂಟಾಯಿತೋ ಆಗ ಮಣ್ಣು ಎಂಬತಕ್ಕಂಥದ್ದು ಅಂತ್ಯವಾಯಿತು. ಮಣ್ಣಿನ ಮುದ್ದೆ ಅಂತಕ್ಕಂಥದ್ದು ಮತ್ತೇನು ಬಂತು? ಮಡಕೆ ಅಂತ ಬಂತು. ಅಂದರೆ ಮಣ್ಣಿನ ಮುದ್ದೆ ಅಂತ್ಯವಾಯಿತು. ಯಾವ ದೃಷ್ಟಿಯಿಂದ? ಕಾರ್ಯದ ದೃಷ್ಟಿ. ಹೀಗೆ ಅಂತ್ಯವನ್ನು ಹೇಳ್ಬೋದಲ್ಲ. ನೋಡಿ ಹೇಗೆ ಅವನು ಕ್ವಶನ್ ಮಾಡ್ತಾ ಇದ್ದಾನೆ. ಇದು ಗೊತ್ತಾಯ್ತಲ್ಲ? ಇದು ಕಾರ್ಯದೃಷ್ಟಿಯಿಂದ ಅಂತ್ಯ ಹೇಗೆ? ಒಂದು ಕಾರ್ಯ ಆಯಿತು ಅಂದರೆ ಕಾರಣ ಇಲ್ಲ ಸ್ವಾಮಿ. ಅದನ್ನು ಬಟ್ಟೆ ಆಯಿತು, ಬಟ್ಟೆ ನೇಯ್ದಾಯಿತು ಮಗ್ಗದಲ್ಲಿ, ಅಂದಮೇಲೆ ಏನಾಯಿತು? ನೂಲು ಹೋಯಿತು. ನೂಲು ಕಾರಣ ಇರಬಹುದು. ಬಟ್ಟೆ ಯಾವಾಗ ಆಯಿತೋ ನೂಲು ಎಂಬತಕ್ಕಂಥದ್ದಕ್ಕೆ ಅಂತ್ಯ ಕಂಡು ಬಂತು. ನೂಲಿಲ್ಲ, ಹೋಯಿತು. ಏನಾಯಿತು? ಬಟ್ಟೆ ಬಂತು. ಹೀಗೆ ಬಟ್ಟೆ ನೂಲೇನಾಗಿತ್ತು? ಕಾರಣ ಆಗಿತ್ತು. ಹಾಗೆ ಕಾರ್ಯದ ದೃಷ್ಟಿಯಿಂದ ಕಾರಣಕ್ಕೆ ಅಂತ್ಯ ಹೇಳ್ಬೋದಲ್ಲ. ಬ್ರಹ್ಮ ಇದೆ, ಏನಾಗಿದೆ? ಎಲ್ಲದಕ್ಕೂ ಕಾರಣ ಇದೆ. ಹಾಗೆ ಕಾರಣವಾಗಿದ್ದರೂ ಕೂಡ ಬ್ರಹ್ಮ ಏನಾಗಾಯಿತು? ಏನೋ ಒಂದು ಸಿಂಹವಾಗಾಯಿತು ಅಂತ ಇಟ್ಕೊಳ್ಳಿ. ಏನೋ ಒಂದು ನೋಡೋಣ, ಸಿಂಹವೋ ಯಾವುದೋ ಜೀವ, ಮನುಷ್ಯ ಏನೋ ಆದ.
ಆವಾಗ ಏನಾಗಿದೆ, ಆ ಬ್ರಹ್ಮ ಇತ್ತಲ್ಲ, ಆ ಬ್ರಹ್ಮ ಎನ್ನುವುದು ಹೋಯಿತು. ಏನಾಯಿತು, ಸಿಂಹ ಅಂತಕ್ಕಂಥದ್ದು ಬಂತು. ಯಾರೂ ಕೂಡ ಬ್ರಹ್ಮ ಕಾರಣ, ಅದು ಕಾರ್ಯವಾಗಿ ಸಿಂಹವಾಗಿ ವಿಕಾರ ಹೊಂದಿದ ಮೇಲೆ ಯಾರೂ ಅದನ್ನು ಏ ಬ್ರಹ್ಮ ಬಾ ಇಲ್ಲಿ ಅಂತ ಕರೆಯೋದಿಲ್ಲ. ಓ ಬ್ರಹ್ಮ ಬಂತು ಅಂತ ಯಾರು ಹೇಳೋದಿಲ್ಲ, ಸಿಂಹ ಬಂತು ಅಂತ ಹೇಳ್ತಾರಷ್ಟೆ. ಹಾಗಾಗಿ ಏನಾಯಿತು, ಬ್ರಹ್ಮ ಹೋಯಿತು. ಹೀಗೆ ಅಂತ್ಯ ಅಂತ ಹೇಳ್ಬೋದಲ್ಲ ಅಂತ ಪ್ರಶ್ನೆ ಮಾಡಿಬಿಟ್ಟ. ಅದಕ್ಕೆ ಹೇಳ್ತಾ ಇದ್ದಾರೆ ನಾ ಅಂತ ಹೇಳಿ ಒಳ್ಳೆ ಉತ್ತರ ಹೇಳ್ತಾ ಇದ್ದಾರೆ. ಅನೃತತ್ವಾತ್ ಕಾರ್ಯವಸ್ತುನಃ. ನೋಡಪ್ಪ, ನೀನು ಹೇಳಿದ ನ್ಯಾಯ ಸರಿಯಾಗಿದೆ, ಒಪ್ಕೊಳ್ಳೋಣ, ಸರಿಯಾಗಿದೆ. ಯಾಕೆ, ಯಾವಾಗ ಕಾರಣ ಕಾರ್ಯ ಅಂಕೆ ವಿಕಾರ ಹೊಂದುತ್ತೋ ಆಗ ಕಾರಣ ಅಂತಕ್ಕಂಥದ್ದು ಅಂತ್ಯವಾಯಿತು. ಕಾರಣ ಅಂತಕ್ಕ ಯಾರು ಹೇಳೋದಿಲ್ಲ, ನೂಲು ಅಂತ ಯಾರು ಹೇಳೋದಿಲ್ಲ, ಬಟ್ಟೆ ಅಂತ ಹೇಳ್ತಾರೆ ಅಷ್ಟೇ. ಹೌದು ತಾನೆ? ಬಳೆ ಅಂತ ಹೇಳ್ತಾರೆ ಹೊರತು ಒಂದು ಚಿನ್ನ ಅಂತ ಯಾರು ಹೇಳೋದಿಲ್ಲ. ಏನ್ರಿ ಹಾಕ್ಕೊಂಡಿದ್ದೀರಿ, ಬಳೆ ಚೆನ್ನಾಗಿದೆ ಕಂಡ್ರಿ ಅಂತಾರೆ, ಹೌದು. ಓ ಚಿನ್ನ ಹಾಕ್ಕೊಂಡಿದ್ದೀನಿ ಅಂತ ಯಾರು ಅಂತಾರ? ಏನು ಹೇಳೋದಿಲ್ಲ, ರೂಢಿ ಅದು. ಹೀಗಾಯಿತು. ಆದರೆ ಏನಾಗಿದೆ ಗೊತ್ತೇನಪ್ಪ, ವಸ್ತುತಃ ಪರಮಾರ್ಥವಾಗಿ ನೀನು ತಪ್ಪು ತಿಳಿದಿದ್ದೀಯ. ಏನು ತಪ್ಪು ತಿಳಿದಿದ್ದೀಯೇ? ಒಂದು ವೇಳೆ ಕಾರಣಕ್ಕಿಂತ ಬೇರೆ ಆಗಿರ್ತಕ್ಕಂಥ ಕಾರ್ಯ ಅಂತ ಇದೆಯಲ್ಲ, ಅದು ನಿಜವಾಗಿಯೂ ಕೂಡ ಸತ್ಯವಾಗಿಯೂ ಕೂಡ ವಸ್ತುತಃ ಇದ್ದು ಬಿಟ್ಟಿದ್ದರೆ ಆಗ ನೀನು ಹೇಳ್ತಕ್ಕಂಥದ್ದು ಸರಿಯಾಗ್ತಾ ಇತ್ತು. ಏನು, ಕಾರಣಕ್ಕಿಂತ ಬೇರೆಯಾಗಿ ಕಾರ್ಯ ಎಂಬತಕ್ಕಂಥ ವಸ್ತು ಸ್ವತಂತ್ರವಾಗಿ ಇದ್ದು ಬಿಟ್ಟಿದ್ದರೆ ಆಗ ನೀನು ಹೇಳ್ತಕ್ಕಂಥ ಎಲ್ಲ ವಾದನೂ ಸರಿಯಾಗ್ತಾ ಇತ್ತು. ಆದರೆ ಏನಾಗಿದೆ ಗೊತ್ತೇನಪ್ಪ, ಈ ಕಾರ್ಯ ಕಾರ್ಯ ಅಂತ ನಾವು ಯಾವುದನ್ನು ಹೇಳ್ತಾ ಇದ್ದೇವೋ ಅವೆಲ್ಲವೂ ಕೂಡ ಏನಾಗಿದೆ ಗೊತ್ತೇನು, ಅನೃತ. ಅನೃತ ಅಂತಂದ್ರು ಒಂದೇ. ಬೆಳಗ್ಗೆ ತಾನೇ ಹೇಳಿದ್ರು ಗೌಡಪ್ಪ ಆದರೂ ಅವರ ಭಾಷೆಯನ್ನು ಹೇಳೋದಾದರೆ ಕಲ್ಪಿತ ಸಂವೃತಿ ಅಷ್ಟೆ, ಕಲ್ಪಿತ ಅಜ್ಞಾನ. ನಿಜವಾಗಿ ನೋಡಿದ್ರೆ ಕಾರ್ಯ ಎಂಬತಕ್ಕಂಥ ಒಂದು ಸ್ವತಂತ್ರವಾದ ತತ್ವವೇ ಇಲ್ಲ. ಜೀವ ಎಂಬತಕ್ಕಂಥ ಸ್ವತಂತ್ರವಾದ ತತ್ವವೇ ಇಲ್ಲ. ಏನಾಗಿದೆ, ಯಾಕೆ ಬಂತು ಅಂದರೆ ಯಾವುದೋ ಒಂದು ಉಪಾಧಿಯ ಮೂಲಕ ನೋಡಿದಾಗ ಬಂತಷ್ಟೇ ಜೀವ ಅಂತಕ್ಕಂಥದ್ದು. ಯಾವ ಉಪಾಧಿ ಅದು? ಅದೇ ಅವಿದ್ಯೋಪಾಧಿ. ಅಂದ್ರೇನು, ಬ್ರಹ್ಮವು ಅವಿದ್ಯೋಪಾಧಿಕವಾದ ಬ್ರಹ್ಮವನ್ನೇ ನಾವು ಜೀವ ಅಂತ ಹೇಳ್ತಕ್ಕಂಥದ್ದಷ್ಟೆ. ಜೀವ ಅಂತ ಮತ್ತೊಬ್ಬ ಇಲ್ಲ. ಜೀವ ಅಂತಕ್ಕಂಥ ಸ್ವತಂತ್ರ ವಸ್ತು ಇಲ್ಲವೇ ಇಲ್ಲ ಬ್ರಹ್ಮಕ್ಕಿಂತ ಭಿನ್ನವಾಗಿ. ಮತ್ತು ಇದೆಲ್ಲ ಕಾಣ್ತಾ ಇದೆಯಲ್ಲ ಸ್ವಾಮಿ, ನಾವೆಲ್ಲ ಜೀವರು ಅಂದರೆ ಆ ಬ್ರಹ್ಮವೇ ನೀನು ಕಣೆಯ. ಅದು ಯಾಕೆ ಕಾಣ್ತಾ ಇದೆ ಅಂದರೆ ನೀನು ಹಳದಿ ಕನ್ನಡಕ ಹಾಕ್ಕೊಂಡ್ಬಿಟ್ಟಿದ್ದೀಯ, ಅದನ್ನು ಹಳದಿ ಕಾಣ್ತಾ ಇದೆ ಅಷ್ಟೆ. ಹಾಗೆ ನೀನು ಅವಿದ್ಯೆ ಎಂಬ ಕನ್ನಡಕದಿಂದ ನೋಡ್ತಾ ಇದ್ದೀಯೇ, ಆದ್ದರಿಂದ ಅವನು ಬ್ರಹ್ಮವೇ ಆಗಿದ್ದರೂ ಕೂಡ ಜೀವರೂಪದಿಂದ ತೋರ್ತಾ ಇದೆ ಅಷ್ಟೇ. ನಿಜವಾಗಿಯೂ ನೋಡಿದರೆ ಪರಮಾರ್ಥವಾಗಿ ಬ್ರಹ್ಮವೇ ಅವನು. ಕಾರ್ಯ ಎಂಬತಕ್ಕಂಥ ಎರಡನೇ ವಸ್ತು ಎಂಬತಕ್ಕಂಥದ್ದೇ ಇಲ್ಲ. ಹಾಗಾಗಿ ಆವಾಗ ಏನಾಗುತ್ತೆ, ಬ್ರಹ್ಮವನ್ನು ಕಾರಣ ಅಂತ ಹೇಳುವುದು ತಪ್ಪು. ಮತ್ತು ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಕಾರ್ಯ ಅಂದರೆ ಕೇವಲ ಅದು ಕಲ್ಪಿತ ಸಂವೃತಿ ಅಷ್ಟೇ. ಅಂದ್ರೇನು, ನಾವು ಈ ಒಂದು ಕಾರ್ಯವಲ್ಲದ, ಕೇವಲ ಕಾರ್ಯವಲ್ಲ ಅಂದಮೇಲೆ ಕೇವಲ ಕಾರಣ ಅಂತ ಹೇಳೋದು ತಪ್ಪು. ಅದು ಏನಾರ ಬಾಯಿಂದ ಹೇಳಬೇಕಲ್ಲ. ಆದ್ದರಿಂದ ಇಂತಹ ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೆ ಉಪಾಯವಾಗಿ ಬ್ರಹ್ಮದಲ್ಲಿ ಇಲ್ಲದೇ ಇರತಕ್ಕಂಥ ಧರ್ಮ ಯಾವುದು, ಅದೇ ಕರ್ತೃತ್ವ ಭೋಗ ಜೀವನದಲ್ಲಿ ಇದೆಯಲ್ಲ, ಆ ಧರ್ಮವನ್ನು ಬ್ರಹ್ಮದಲ್ಲಿ ಆರೋಪ ಮಾಡ್ತಾ ಇದ್ದೇವೆ. ಆರೋಪ ಮಾಡಿ ನಂತರ ಏನು ಮಾಡ್ತಾ ಇದ್ದೇವೆ, ಅದನ್ನು ಅಪವಾದ ಮಾಡ್ತಾ ಇದ್ದೇವೆ. ಹಾಗಾಗಿ ಏನಾಗಿದೆ, ಅಧ್ಯಾರೋಪಾಪವಾದ ದೃಷ್ಟಿಯಿಂದ ಹೇಳಿದ ಮಾತಿದು. ಯಾವುದು, ಕಾರ್ಯ ಕಾರ್ಯ ಕಾರಣ ಇವೆಲ್ಲವೂ ಕೂಡ ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು. ಬ್ರಹ್ಮವು ಕಾರಣವೂ ಅಲ್ಲ. ಯಾಕೆ, ಕಾರ್ಯ ಅಂತ ಒಂದು ಇದ್ರೂ ತಾನೇ ಕಾರಣ ಅಂತ ಒಂದಿರತಕ್ಕಂಥದ್ದು. ಕಾರ್ಯವೇ ಇಲ್ಲ, ಇನ್ನು ಕಾರಣ ಅಂತ ಯಾವುದನ್ನು ಹೇಳಬೇಕು, ಕಾರಣ ಅಂತ ಅದನ್ನು ಹೇಳುವಾಗಿಲ್ಲ. ಆದ್ದರಿಂದ ಬ್ರಹ್ಮವು ಕಾರಣವೂ ಅಲ್ಲ, ಅದು ಕಾರ್ಯ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಇದು ಪರಮಾರ್ಥ ಸತ್ಯ. ಇದನ್ನೇ ಮುಂದೆ ಈ ಮುಂದೆ ಹೇಳ್ತಕ್ಕಂಥ ಅದನ್ನೇ
ನೋಡೋಣ ಆಗ. ಹೀಗೇನಾಯಿತು, ಅನೃತತ್ವಾದ್ ಕಾರ್ಯವಸ್ತುನಃ, ಕಾರ್ಯವಸ್ತುವೆಲ್ಲವೂ ಕೂಡ ಅನೃತ. ನಹಿ ಕಾರಣ ವ್ಯತಿರೇಕೇಣ ಕಾರ್ಯಂ ನಾಮ ವಸ್ತುತಃ ಅಸ್ತಿ ಯತಃ ಕಾರಣಬುದ್ಧಿ ವಿನಿವರ್ತೇತ. ನೋಡಿ ಇಲ್ಲಿ ಅದನ್ನು ಹೇಳ್ತಾ ಇದೆ ನೋಡಿ. ಕಾರಣಕ್ಕಿಂತ ಬೇರೆಯಾಗಿ ಕಾರ್ಯ ಎಂಬತಕ್ಕಂಥ ಒಂದು ತತ್ವ ವಸ್ತುತಃ ಇದ್ದಿದ್ದರೆ ಆಗ ಏನಾಗ್ತಾ ಇತ್ತು, ಓಹೋ ಕಾರ್ಯವಾಯಿತು, ಆ ಕಾರಣ ಬುದ್ಧಿ ಹೊರಟೋಯ್ತು, ಮಡಕೆ ಆಯಿತು, ಮಣ್ಣಿನ ಬುದ್ಧಿ ಹೊರಟೋಯ್ತು, ಕಾರಣತ ಹೊರಟೋಯ್ತು ಅನ್ಬೋದಾಗಿತ್ತು. ಆದರೆ ಕಾರ್ಯ ಎಂಬತಕ್ಕಂತಹ ಒಂದು ಪದಾರ್ಥವೇ ಏನಾಗಿದೆ, ವಸ್ತುತಃ ಇಲ್ಲ. ಅದು ಅಂದ್ರೇನು, ಪರಮಾರ್ಥವಾಗಿ ಇಲ್ಲ. ಅದು ವ್ಯಾವಹಾರಿಕವಾಗಿ ಇದೆ, ಆದರೆ ಪರಮಾರ್ಥವಾಗಿ ಇಲ್ಲವೇ ಇಲ್ಲ. ಪರಮಾರ್ಥವಾಗಿ ನೋಡೋನು ಯಾರು? ಪರಮಾರ್ಥವಾಗಿ ನೋಡೋರು ಇಲ್ವೇ ಇಲ್ವಾ? ಹಾಗಾದ್ರೆ ಇದ್ದಾರೆ, ಅಕ್ಸಾಲಿ ಇದ್ದಾನೆ. ನೀವು ಬಳೆ ತಗೊಂಡು ಹೋಗ್ತೀರಾ, ಸರ ತಗೊಂಡು ಹೋಗ್ತೀರಾ, ಅಥವಾ ಮೂಗುಬಟ್ಟು ತೊಗೊಂಡು ಹೋಗ್ತೀರಾ, ಇನ್ನೊಂದು ತೊಗೊಂಡು ಹೋಗ್ತೀರಾ, ಎಲ್ಲವನ್ನು ನೋಡ್ತಾನೆ ಅವನು. ಅವನು ಸರ ಬಳೆ ಮೂಗುಬಟ್ಟು ಅಂತ ಹೇಳೋದೇ ಇಲ್ಲ. ಸ್ವಾಮಿ ನಿಮ್ಮ ಚಿನ್ನ ಎಷ್ಟಿದೆ ಗೊತ್ತಾ ಸ್ವಾಮಿ, ಈಗ ಓಹೋ ನೋಡಿ ಇದು ಇನ್ನು ಇದು 150 ಗ್ರಾಮ್ ಇದೆ ಎಲ್ಲ ಒಟ್ಟು ಸೇರಿ ಅಂದ್ಬಿಡ್ತಾನೆ, ಅಥವಾ 200 ಗ್ರಾಮ್ ಇದೆ ಅಂದ್ಬಿಡ್ತಾನೆ. ಅವನು ಬಳೆ ಅಂತ ಹೇಳ್ತಾನ? ಹೇಳೋದಿಲ್ಲ. ಅವನ ದೃಷ್ಟಿ ಅವನಿಗೆ ಗೊತ್ತು, ಆದರೆ ನಾವು ವ್ಯವಹಾರ ದೃಷ್ಟಿ ಅದು ಅಷ್ಟೇ. ಹೀಗಾಗಿ ಏನಾಗಿದೆ, ಒಂದು ವೇಳೆ ಕಾರಣಕ್ಕಿಂತ ಬೇರೆಯಾಗಿ ಕಾರ್ಯ ಎಂಬತಕ್ಕಂಥ ವಸ್ತು ಇದ್ದು ಬಿಟ್ಟಿದ್ದರೆ ಆಗ ಈ ಕಾರಣ ಬುದ್ಧಿ ಹೋಗ್ತಾ ಇತ್ತು, ಅದಕ್ಕೆ ಅಂತ್ಯ ಅಂತ ಬರ್ತಾ ಇತ್ತು. ಹಾಗಿಲ್ಲ. ಮತ್ತು ಕಾರ್ಯ ಕಾರ್ಯ ಅಂತಿದೆಯಲ್ಲ, ಏನು ಸ್ವಾಮಿ ಮತ್ತವಲ್ಲ, ಕಾರ್ಯ ಇಲ್ವಾ? ಈಗ ಬಳೆ ಇಲ್ವಾ, ಮಡಕೆ ಇಲ್ವಾ, ಶ್ರಾವೆ ಇಲ್ವಾ, ಸರ ಇಲ್ವಾ ಅಂದರೆ ಅದೇನಪ್ಪ ಅದಿದೆ. ಅದೇನು ಗೊತ್ತೇನು, ಅದಕ್ಕೆ ಛಾಂದೋಗ್ಯ ಹೇಳ್ತಾ ಇರ್ತಕ್ಕಂಥದ್ದು ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಹೌದಾನೆ? ಇಲ್ಲಿನ ಇದು ಒಂದು ಮಡಕೆ ಉದಾಹರಣೆ ತಗೊಂಡ್ರೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಸುವರ್ಣಮೇವ ಸತ್ಯಂ. ಚಿನ್ನ ಬಳೆ ಸರ ನೋಡೋದಾದ್ರೆ ಹೀಗೆ. ಹೌದಾನೆ? ಏವಂ ಇದು ಇದೆಲ್ಲ ಬರೀ ವಾಚಾರಂಭಣ ಕಣೆಯ. ಇರ್ತಕ್ಕಂಥದ್ದು ಕಾರ್ಯ ಬ್ರಹ್ಮ ಒಂದೇ, ಅದನ್ನು ಕಾರಣ ಅಂತ ಹೇಳೋ ಹಾಗಿಲ್ಲ, ಬ್ರಹ್ಮ ಒಂದೇ. ಮತ್ತು ಇವೆಲ್ಲ ಇದೆಯಲ್ಲ, ಜೀವರು ಮತ್ತು ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ, ಅದೆಲ್ಲ ವಾಚಾರಂಭಣ. ಹೇಗೆ ಬಂತು ವಾಚಾರಂಭ? ಅವಿದ್ಯೆಯಿಂದ ಬಂತಷ್ಟೆ. ಮತ್ತು ಏವಂ ಸದೇವ ಸತ್ಯಂ ಇತಿ ಶ್ರುತ್ಯಂತರಾತ್. ಅದೇ ರೀತಿ ಈ ಬೃಹದಾರಣ್ಯಕದಲ್ಲಿಯೂ ಕೂಡ ಏನು ಹೇಳಿದ್ದಾರೆ, ಸದೇವ ಸತ್ಯಂ ಅಂದರೆ ಸತ್ ಎಂಬ ಪದಾರ್ಥ ಏನಿದೆ ಅದೇ ನಿತ್ಯವಾಗಿ ಸತ್ಯವಾಗಿರತಕ್ಕಂಥದ್ದು. ನಿಜವಾಗಿ ಅದೇನೋ ಯಾವ ಕಾರ್ಯವೂ ಇಲ್ಲ, ಯಾವ ವ್ಯವಹಾರವೂ ಏನಿಲ್ಲ ಅಂತ ಹೇಳಿ ಹೀಗೆ ಹೇಳಿದರು. ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ ನೋಡಿ, ತಸ್ಮಾತ್ ಆಕಾಶಾದಿ ಕಾರಣತ್ವಾತ್ ದೇಶತಃ ತಾವದನಂತಂ ಬ್ರಹ್ಮ. ಇನ್ನು ದೇಶದಿಂದ ಹೇಗೆ ಅನಂತ್ಯ ಬ್ರಹ್ಮಕ್ಕೆ ಅಂದರೆ ಆಕಾಶಕ್ಕೂ ಕಾರಣವಾಗಿದೆ ಈ ಬ್ರಹ್ಮ. ತಸ್ಮಾತ್ ವಾಯು ತಸ್ಮಾತ್ ಆತ್ಮನ ಆಕಾಶ ಸಂಭೂತ ಅಂತ ಮುಂದೆ ಹೇಳ್ತಾರೆ, ಅದನ್ನು ಬರುತ್ತೆ. ಆಕಾಶಕ್ಕೂ ಕಾರಣವಾಗಿದೆ. ಆ ಆಕಾಶ ಹೇಗಿದೆ, ಅದು ದೇಶತಃ ಅದು ಅನಂತವಾಗಿದೆ. ಅದು ಹೇಳಿದ್ರಲ್ಲ ಹಿಂದೆ, ದೇಶತಃ ಅನಂತವಾಗಿದೆ. ಹೀಗೆ ದೇಶತಃ ಅನಂತವಾಗಿರ್ತಕ್ಕಂಥ ಆಕಾಶಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಬ್ರಹ್ಮ, ಅದು ದೇಶತಃ ಅನಂತವಾಗಿದೆ ಅಂತ ಹೇಳೋದೇನು ಬಂತು ಸ್ವಾಮಿ? ಯಾಕೆ ಅಂತಂದರೆ ನೋಡಿ, ಇದೆ ಪ್ರಸಿದ್ಧಂತೆ ಆಕಾಶೋ ಹಿ ಅನಂತಃ ಇತಿ ಪ್ರಸಿದ್ಧಂ ದೇಶತಃ. ಆಕಾಶ ದೇಶತಃ, ದೇಶದ ದೃಷ್ಟಿಯಿಂದ ಅನಂತವಾಗಿಂದ ಪ್ರಸಿದ್ಧವಾಗಿದೆ. ತಸ್ಯ ಇದಂ ಕಾರಣಂ, ತಸ್ಯ ಅಂದರೆ ತಸ್ಯ ಆಕಾಶಸ್ಯ ಇದಂ ಕಾರಣಂ, ಇದಂ ಬ್ರಹ್ಮ ಕಾರಣಂ. ಆ ಆಕಾಶಕ್ಕೂ ಕೂಡ ಈ ಬ್ರಹ್ಮವು ಕಾರಣವಾಗಿದೆ. ತಸ್ಮಾತ್ ಸಿದ್ಧಂ ದೇಶತಃ ಆತ್ಮನಃ ಅನಂತ್ಯಂ. ಆದ್ದರಿಂದ ದೇಶದ ದೃಷ್ಟಿಯಿಂದಲೂ ಕೂಡ ಬ್ರಹ್ಮಕ್ಕೆ ಅನಂತ್ಯ. ಯಾಕೆ ಅಂದರೆ ನಹಿ ಅಸರ್ವಗತಾತ್ ಸರ್ವಗತಂ ಉತ್ಪದ್ಯಮಾನಂ ಲೋಕೆ ಕಿಂಚಿತ್ ದೃಶ್ಯತೆ. ಒಂದು ವೇಳೆ ಬ್ರಹ್ಮ ಏನು ಅನಂತ್ಯ ಅಲ್ಲ, ಅನಂತವಲ್ಲ, ಅದು ಸರ್ವಗತವಲ್ಲ, ಅಸರ್ವಗತ ಅಂತ ಆಗಿಬಿಟ್ಟಿದ್ದರೆ ಬ್ರಹ್ಮದಿಂದ ಆಕಾಶವು ಹುಟ್ಟಿತು ಅಂತ ಹೇಳುವಾಗ ಬ್ರಹ್ಮ ಅಸರ್ವಗತ, ಅಂತವುಳ್ಳದ್ದು. ಹೀಗೆ ಅಸರ್ವಗತವು ಅಂತವುಳ್ಳದ್ದು ಆಗಿರತಕ್ಕಂಥ ತತ್ವದಿಂದ ಸರ್ವಗತವು ಅನಂತವೂ ಆಗಿರತಕ್ಕಂಥ ಕಾರ್ಯ ಆಗೋಕ್ಕೆ ಸಾಧ್ಯನಾ? ಎಲ್ಲರ ಕಾರಣವೇ ಇಲ್ಲ, ಕಾರ್ಯ ಅದರ ಆಗೋಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ.
ಅದಕ್ಕೆ ನಹಿ ಅಸರ್ವಗತಾತ್ ಸರ್ವಗತ ಮುತ್ಪದ್ಯಮಾನಂ ಲೋಕ್ಯ ಕಿಂಚಿತ್ ದೃಶ್ಯತೆ, ಎಲ್ಲೂ ಕಾಣ್ತಾ ಇಲ್ಲ ಅದು. ಹೀಗೆ ಆದ್ದರಿಂದ ಅತಃ ನಿರತಿಶಯಂ ಆತ್ಮನಃ ಆನಂತ್ಯಂ ದೇಶತಃ. ಆದ್ದರಿಂದ ಏನಾಗಿದೆ ಇದು, ಈ ಒಂದು ದೇಶತಃ ಅಂತಕ್ಕಂಥ ದೇಶದ ದೃಷ್ಟಿಯಿಂದಲೂ ಕೂಡ ಏನಾಗಿದೆ, ಇದು ನಿರತಿಶಯಂ ಆತ್ಮನ ಅನಂತ್ಯಂ ದೇಶ. ಈ ಆತ್ಮನು ಅನಂತವಾಗಿದ್ದಾನೆ ದೇಶದ ಅಂತ ಅನ್ನುವುದರಲ್ಲಿ ಯಾವ ಒಂದು ಅತಿಶಯೋಕ್ತಿಯೂ ಇಲ್ಲ, ಏನೂ ಇಲ್ಲ. ಮತ್ತು ತಥಾ ಅಕಾರ್ಯತ್ವಾತ್ ಕಾಲತಃ ಕಾಲತಾಪಿ ಅನಂತ್ಯಂ ಅಂತ. ಹೀಗೆ ಇದು ಕಾರ್ಯವಲ್ಲದ್ದರಿಂದ, ಇದು ಕಾರಣವಾಗಿರುವುದರಿಂದ, ಕಾರ್ಯವಾದದ್ದು ಕಾರ್ಯವಲ್ಲದ್ದರಿಂದ ಇದೇನಾಗಿದೆ, ಕಾಲದ ದೃಷ್ಟಿಯಿಂದಲೂ ಅನಂತ ಇದು. ಯಾಕೆ ಕಾರ್ಯವಲ್ಲ, ಇದು ಕಾರ್ಯವಸ್ತು ಮಾತ್ರ ಏನಾಗಿದೆ, ಅದಕ್ಕೆ ಅಂತವುಳ್ಳದ್ದಾಗಿರುತ್ತೆ. ಎಲ್ಲ ಕಾರ್ಯಗಳು ಕೂಡ ಅಂತವುಳ್ಳದ್ದೇ. ಇದು ಕಾರ್ಯವಲ್ಲದ್ದಾಗಿರೋದ್ರಿಂದ ಇದು ಅಂತವಲ್ಲ, ಇದು ಅನಂತ ಅಂತ ಹೇಳ್ತಾರೆ ಕಾಲತಃ. ಯಾಕೆ ಅಂತಂದರೆ ತದ್ಭಿನ್ನ ವಸ್ತ್ವಂತರ ಇಲ್ಲಿ ಹೇಳಿದೆ ನೋಡಿ, ತದ್ಭಿನ್ನ ವಸ್ತ್ವಂತರ ಭಾವಾಚ್ಯ ವಸ್ತುತಃ. ಇನ್ನು ವಸ್ತುತಃ ಹೇಗಿದೆ, ದೇಶತಃ ಆಯಿತು, ಕಾಲತಃ ಆಯಿತು. ಇನ್ನು ವಸ್ತುತಃ ಹೇಗೆ ಅಂದರೆ ತದ್ಭಿನ್ನ ವಸ್ತ್ವಂತರ ಭಾವ. ತದ್ಭಿನ್ನ ಅಂದ್ರೇನು, ಬ್ರಹ್ಮ ಭಿನ್ನ ವಸ್ತ್ವಂತರ ಭಾವಾತ್. ಪ್ರಸಿದ್ಧವಾದ ವಾಕ್ಯ. ಅಂದರೆ ಬ್ರಹ್ಮಕ್ಕಿಂತ ಭಿನ್ನವಾಗಿರತಕ್ಕಂಥ ವಸ್ತ್ವಂತರ ಇನ್ನೊಂದು ವಸ್ತು ಎನ್ನುವುದು ಎಲ್ಲಿಯೂ ಇಲ್ಲ. ಬ್ರಹ್ಮಭಿನ್ನ ತದ್ಭಿನ್ನ ಅದು ಬ್ರಹ್ಮಭಿನ್ನ ವಸ್ತ್ವಂತರ ಭಾವಾತ್. ಆದ್ದರಿಂದ ಏನು, ವಸ್ತುತಃನೂ ಕೂಡ ಇದು ಅನಂತವಾಗಿದೆ ಅಂತ ಹೇಳಿ, ಹೀಗೆ ದೇಶತಃ ಕಾಲತಃ ವಸ್ತುತಃ ಅನಂತವಾಗಿರತಕ್ಕಂಥ ಈ ತತ್ವವನ್ನು ನಾವು ಏನು ಹೇಳಬೇಕು ಅಂದರೆ ಅತಯೇವ ನಿರತಿಶಯ ಸತ್ಯತ್ವಂ. ಆದ್ದರಿಂದ ಇದು ನಿರತಿಶಯ, ಯಾವ ವಿಶೇಷವೂ ಇಲ್ಲದ, ಯಾವ ಅತಿಶಯವೂ ಇಲ್ಲದೆ ಏನಾಗಿದೆ, ಇದು ಸತ್ಯತ್ವ ಅಂತಕ್ಕಂಥದ್ದು ಇದಕ್ಕಿದೆ. ಸತ್ಯತ್ವ ಅಂದ್ರೇನು, ಯಾವುದೇ ಕಾಲದಲ್ಲಿ ಯಾವುದೇ ಅವಸ್ಥೆಯಲ್ಲಿಯೂ ಕೂಡ ಅಬಾಧಿತವಾಗಿ ಯಾವ ವಿಕಾರವೂ ಇಲ್ಲದೆ ಇರತಕ್ಕಂಥ ಏನಾಯಿತು, ನಿಷ್ಕ್ರಿಯವಾಗಿರತಕ್ಕಂಥ ಏಕಮೇವಾದ್ವಿತೀಯವಾದ ತತ್ವವೇ ಇದು ಬ್ರಹ್ಮ ಅಂತ ಹೇಳಿ ಈ ಒಂದು ಮೊದಲನೆಯ ಎರಡನೆಯ ವಲ್ಲಿಯಲ್ಲಿ ಒಂದನೆಯ ಅನುವಾಕ್ಯ ಅದನ್ನು ಪೂರ್ಣ ಮಾಡ್ತಾ ಇದ್ದಾರೆ. ಇದು ಇನ್ನು ಮುಂದಿನದು ನೋಡಿ, ಇಷ್ಟೆಲ್ಲ ಹೇಳಿದ್ರಲ್ಲ, ಇದನ್ನೇ ಯಾಕೋ ಇನ್ನೂ ಸ್ವಲ್ಪ ಸರಿಯಾಗಿ ಅರ್ಥವಾಗ್ತಾ ಇಲ್ವಲ್ಲ ಅಂತ ಅನ್ನುವವರಿಗೆ, ಅರ್ಥವಾಗಿಬಿಟ್ಟವ್ರಿಗೇನು ಪರವಾಗಿಲ್ಲ, ಇನ್ನೂ ಯಾಕೋ ಸ್ವಲ್ಪ ಹೀಗೆ ಸಂಶಯ ಬಂದಿದೆಯಲ್ಲ, ಹೀಗೆ ಸಂಶಯ ಬಂದಿದೆಯಲ್ಲ ಅನ್ನುವವರಿಗೆ ಏನು ವಿಸ್ತಾರವಾಗಿ ಯಾವ ಸಂಶಯಕ್ಕೂ ಎಡೆ ಇಲ್ಲದಂತೆ ಇದುವರ ತನಕ ಏನು ಹೇಳಿದ್ರಲ್ಲ, ಬ್ರಹ್ಮವಿದಾಪ್ನೋತಿ ಪರಂ ಅಂತ ಸೂತ್ರಭೂತವಾಗಿ ಹೇಳಿದ್ರು, ಸತ್ಯಂ ಜ್ಞಾನಂ ಅನಂತಂ ಅಂತ ಸ್ವಲ್ಪ ವಿವರವಾಗಿ ಹೇಳಿದ್ರು, ಅದನ್ನೇ ಮತ್ತು ವಿವರವಾಗಿ ವಿಸ್ತಾರವಾಗಿ ಈ ಮುಂದಿನ ಗ್ರಂಥದಿಂದ ಪ್ರಾರಂಭ ಮಾಡುತ್ತಿದ್ದಾರೆ. ಅದು ಎರಡನೇ ವಲ್ಲಿ ಅಂತ ಇದೆ. ಇಲ್ಲಿ ವಲ್ಲಿ ಅಂತ ಡಿವೈಡ್ ಮಾಡಿದಾರಲ್ಲ ಸ್ವಾಮಿಪಾದರವರು, ಅದು ಈ ಅರ್ಥಕ್ಕೆ ತಕ್ಕಂತೆ ಅದನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ, ಭಾಗ ಮಾಡ್ಕೊಂಡಿದ್ದಾರೆ. ಈ ಪಾರಾಯಣ ಮಾಡುವಾಗ ಅವರು ಸ್ವಲ್ಪ ಈ ಕಡೆ ಆ ಕಡೆ ಸೇರಿಸ್ಕೋತಾರೆ. ನಮಗೇನು ಅದರಿಂದ ತೊಂದರೆ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಯಾಕೆ ನಾವು ಪಾರಾಯಣ ಕೇವಲ ಪಾರಾಯಣ ಎಲ್ಲ ಮಾಡ್ತಾ ಇರ್ತಕ್ಕಂಥ ಪಾರಾಯಣ ಏನು ಪ್ರಯೋಜನವಿದೆ ಇಲ್ಲ ಅಂತಲ್ಲ. ಏನು ಬಂತು ಸುಮ್ಮನೆ ಪಾರಾಯಣ ಮಾಡಿಬಿಟ್ರೆ, ಇದನ್ನು ಪಾರಾಯಣ ಮಾಡ್ತಾರಪ್ಪ, ಎಷ್ಟೋ ಜನ ಪುರೋಹಿತ ಪಾರಾಯಣ ಮಾಡ್ತಾರೆ. ಬ್ರಹ್ಮವಿದ ಅಪ್ನೋತಿ ಅವ್ರಿಗೇನು ಇಷ್ಟೆಲ್ಲ ಗೊತ್ತಾ? ಅವ್ರಿಗೆ ಏನೂ ಗೊತ್ತಿಲ್ಲ. ಇರಲಿ, ಯಾವ ವಿಚಾರ ಬೇಡ. ಈಗ ಏನಾಗಿದೆ, ಹೀಗೆ ಅನುವಾಕಗಳನ್ನು ಈ ಭಾಗ ಮಾಡ್ಕೊಂಡಿದ್ದಾರಲ್ಲ, ಅದರಲ್ಲಿ ಅರ್ಥಕ್ಕೆ ತಕ್ಕಂತೆ ಹೊಂದುವಂತೆ ಭಾಷೆಗೆ ತಕ್ಕಂತೆ ಅನುವಾಕವನ್ನು ವಿಭಾಗ ಮಾಡ್ಕೊಂಡಿದ್ದಾರೆ. ನಾವು ಈ ರೀತಿಯೇ ಓದೋಣ. ಈ ಪಾರಾಯಣ ಮಾಡುವಾಗ ಏನು ಒಂದಷ್ಟು ಹೇಳ್ತಾರೆ, ಅದು ಹೇಳ್ಬೇಡ, ಎಲ್ಲಿದೆಯೋ ಇಲ್ಲಿ ಏನಿದೆಯೋ ಅದನ್ನೇ ಮಾಡೋಣ. ಅದು ಪಾರಾಯಣ ಮಾಡುವಾಗ ಅನುವಾಕ ಮಾಡೋದು ಏನಾಗುತ್ತೆ ಗೊತ್ತಾ, ತುಂಬ ಉದ್ದುದ್ದ ಆಗ್ಬಿಡುತ್ತೆ. ಇವಾಗ ನೋಡಿ, ಈ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಇದೆ, ಅದು ಒಂದಾಯಿತು. ಈಗ ಎರಡನೇದು ಬಂತು. ಅಲ್ಲಿ ಪಾರಾಯಣದಲ್ಲಿ ಹಾಗಿಲ್ಲ. ಅಲ್ಲಿ ಏನಾಗಿದೆ, ಅಲ್ಲಿ ಈ ನೋಡಿ ಎಲ್ಲಿವರೆಗೆ ಅದು ತದಪ್ಯೇಷ ಶ್ಲೋಕೋ ಭವತಿ ಅಂತನ್ಬಿಟ್ಟು ಇದಂ ಪುಚ್ಛಂ ಪ್ರತಿಷ್ಠಾ
ಅಲ್ಲಿಯವರೆಗೂ ಕೂಡ ಒಂದೇ ಅನ್ನುವ ಕಾಣ್ತಾನೆ. ಎಷ್ಟು ಉದ್ದ ಆಯಿತು, ಅದು ದೊಡ್ಡದಾಯಿತು, ಗೊತ್ತಾಗೋದಿಲ್ಲ ನಮಗೆ. ಆಮೇಲೆ ಅರ್ಥವೂ ಕೂಡ ಸರಿಯಾಗಿ ಗೊತ್ತಾಗಲ್ಲ. ಅರ್ಥಕ್ಕೆ ತಕ್ಕಂತೆ ವಿಭಾಗ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇದು 2ನೇ ಮಂತ್ರ ಅಂತಂತ ಅದು ವಿಭಾಗ ಮಾಡ್ಕೊಂಡಿದ್ದಾರೆ. ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.